ನಾವು ಇವತ್ತು ಟೂರಿಗೆ ಹೋಗ್ತಾ ಇದ್ದೀವಿ. ನಾವು ಇವತ್ತು ಟೂರಿಗೆ ಹೋಗ್ತಾ ಇದ್ದೀವಿ. ಒನ್ ಡೇ ಟೂರ್ ನಮ್ಮದು. ಎಲ್ಲರೂ ಒನ್ ಡೇ ಪಿಕ್ನಿಕ್ ನಮ್ಮದು. ವಿಸ್ಮಯ, ಕೇರಳ ವಿಸ್ಮಯ ವಾಟರ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. 7:30ಗೆ ನಮಗೆ ಗಾಡಿ ಬರುತ್ತೆ. ಟಿ ಬುಕ್ ಮಾಡಿದ್ದೀವಿ ನಾವು. ಸ್ವಲ್ಪ ಫ್ರೀಯಾಗಿ ಎಲ್ಲರೂ ಹೋಗೋಣ ಅಂತೇಳಿ. ತುಂಬ ಜನ ಇಲ್ಲ, ನಾವೇ ನಮ್ಮ ಫ್ಯಾಮಿಲಿ. ಆದರೂ 10 ಮೆಂಬರ್ಸ್ ಇದ್ದೀವಿ. ಆದರೂ ಟಿ ಬುಕ್ ಮಾಡಿದ್ದೀವಿ. ಯಾಕಂದರೆ ಸ್ವಲ್ಪ ಫ್ರೀಯಲ್ಲಿ ಹೋಗೋಣ ಎಲ್ಲರೂ, ಆಟ ಆಡ್ತಾ ಹಾಡು ಹೇಳ್ತಾ ಅಂತ ಹೇಳಿ ಹಾಗೆ ಹೊರಟಿದ್ದೀವಿ. 7:30 ಆಗಲಿಕ್ಕೆ ಇನ್ನು 5 ನಿಮಿಷ ಉಂಟು. ಬರ್ಬೋದು ಸ್ವಲ್ಪ ಹೊತ್ತಲ್ಲಿ ಗಾಡಿ. ಆಮೇಲೆ ಹೋಗೋದು. आमची काकुळकर आमचे बाप्पा तुझ्या तुझे नाव होईल तुझे राजदेव तुझे कशी सगळं ಓಕೆ, ಇವಾಗ ಟಿ ಬಂತು, ನೋಡ್ಬೋದು ನೀವು. ಚೆನ್ನಾಗಿದೆ ಟಿ. ಹಾಗೂ ಎಷ್ಟಾಯಿತು ರೇಟ್ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ತೀನಿ. ಇವಾಗ ನಾವೆಲ್ಲರೂ ಒಳಗಡೆ ಕೂತ್ಕೊಳ್ತಾ ಇದ್ದೀವಿ. ಕರೆಕ್ಟ್ ಹೇಳಿದ ಟೈಮಿಗೆ ಬಂದಿದೆ. ಓಕೆ, ಇವಾಗ ನಾವೆಲ್ಲರೂ ಹೊರಟಿದ್ದೀವಿ. ಹಿಂದ್ಗಡೆ ನೋಡಿ. ಹಾಯ್ ಹೇಳಿ. ಡ್ಯಾಡಿ ಫಸ್ಟಿಗೆ ಕೂತ್ಕೊಂಡಿದ್ದಾರೆ. ಅವರು ಫಸ್ಟ್ ಫ್ರಂಟ್ ನೋಡಿ, ಆಮೇಲೆ ರಾಯ್ಸ್ಟನ್, ಆಮೇಲೆ ನಾವು, ಆಮೇಲೆ ಹಿಂದೆ ಮಕ್ಕಳು. ಓಕೆ, ಹೊರಟ್ವಿ ಇವಾಗ ಇಲ್ಲಿಂದ. ತುಂಬ ಹೋಗ್ಲಿಕ್ಕುಂಟು. ಎಷ್ಟು? ಅದೇ 135 ಕಿಲೋಮೀಟರ್ ಉಂಟು ಹೋಗ್ಲಿಕ್ಕೆ. ಅಲ್ಲಿ ಒಂದು 10:30ಗೆ ರೀಚ್ ಆದರೆ ಸಾಕು. ಬ್ರೇಕ್ಫಾಸ್ಟ್ ಆಗಲಿಲ್ಲ, ಬ್ರೇಕ್ಫಾಸ್ಟ್ಗೆ ನಿಲ್ಲಿಕ್ಕೆ ಉಂಟು. ಹೋಗೋಣ, ಇಲ್ಲಿ ಸೌಂಡ್ ಕೇಳಲಿಕ್ಕಿಲ್ಲ. ಓಕೆ, ಈ ಟೋಲ್ ಗೇಟಿಂದ ನಾವು ಎಂಟ್ರಿ ಆಗ್ತಾ ಇದ್ವಿ ಕೇರಳದ ಗಡಿಗೆ. ತುಂಬ ಖುಷಿ ಆಗ್ತಾ ಉಂಟು ಹೋಗಲಿಕ್ಕೆ, ಎಲ್ಲರೂ ಒಟ್ಟಿಗೆ ಸೇರಿ. ಅದೊಂಥರ ಖುಷಿ ಹೋಗೋದಲ್ವಾ ಫ್ಯಾಮಿಲಿಯೊಂದಿಗೆ. ಹಾಗೆ ತುಂಬ ಖುಷಿ ಆಗ್ತಾ ಉಂಟು. ನಾವು ಹೋಗ್ತಾ ಇದ್ವಿ. ಹಸಿವು ಕೂಡ ಆಗ್ತಾ ಉಂಟು. ಇವತ್ತು ಬೇಗನೆ ಹಸಿವು ಆಗ್ತಾ ಉಂಟು. ಎಲ್ಲಿ ಹೋಗುವಾಗ ಉಂಟು ನೋಡಿ, ಬೇಗನೆ ಹಸಿವು ಆಗೋದು. ಮನೆಯಲ್ಲಿದ್ದರೆ 10 ಗಂಟೆ ತನಕ ಕೆಲವೊಮ್ಮೆ ನಾವು ತಿಂಡಿನೇ ತಿನ್ನಲ್ಲ. ಇವಾಗ ನಾವಿದ್ದೀವಿ ಕಾಸರಗೋಡು ಉಡುಪಿ ಗಾರ್ಡನ್ ಮಥುರಾ ರೆಸ್ಟೋರೆಂಟಲ್ಲಿ. ಉಡುಪಿ ರೆಸ್ಟೋರೆಂಟ್ ಇದು. ಓಕೆ, ಹೊರಗಡೆಯಿಂದ ನೋಡಲಿಕ್ಕೆ ತುಂಬ ಸೂಪರ್ ನೀಟ್ ಕ್ಲೀನ್ ಎಲ್ಲನೂ ಕಾಣ್ತಾ ಉಂಟು. ಒಳಗಡೆ ಹೋಗಿ ಏನು ಹೇಗಿದೆ ಇದರ ಫುಡ್ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಓಕೆ, ಹೋಟೆಲ್ ಒಳಗಡೆ ಕೂಡ ತುಂಬ ಚೆನ್ನಾಗಿದೆ. ಹಾಗೂ ನಾವು ಇಡ್ಲಿ ಹಾಗೂ ವಡ, ಕೆಲವರು ಪೂರಿ, ಕೆಲವರು ತುಪ್ಪ ದೋಸೆ, ಮಸಾಲೆ ದೋಸೆ, ದಹಿ ವಡ, ಈ ರೀತಿ ಒಬ್ಬೊಬ್ಬರು ಒಂದೊಂದು ತೊಗೊಂಡು ಬಂದರು, ಆರ್ಡ್ರ್ ಮಾಡಿದರು. ಆದರೆ ನಿಜವಾಗ್ಲೂ ಫುಡ್ ಮಾತ್ರ ರೀಸನೇಬಲ್ ಪ್ರೈಸ್ ಆಗಿ ಸೂಪರ್ಬ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಯಾರಾದರೂ ಕಾಸರಗೋಡು ಈಚೆಲ್ಲ ಹೋಗ್ಲಿಕ್ಕೆ ಇದೆ ಆದರೆ ಯಾವುದಕ್ಕಾದರೂ ಈ ಒಂದು ಹೋಟೆಲಿಗೆ, ರೆಸ್ಟೋರೆಂಟಿಗೆ ನೀವು ಖಂಡಿತವಾಗ್ಲೂ ಭೇಟಿ ಕೊಡಿ. ನಾನು ಹೇಳಿದಾಗೆ ನೋಡಲಿಕ್ಕೆ ದೊಡ್ಡ ಹೋಟೆಲ್ ಆದರೂ ರೀಸನೇಬಲ್ ಪ್ರೈಸ್ ಹಾಗೂ ತುಂಬ ಚೆನ್ನಾಗಿತ್ತು ಫುಡ್. ತುಪ್ಪ ದೋಸೆ ಎಲ್ಲನೂ ತುಂಬ ಚೆನ್ನಾಗಿತ್ತು. ನಾವು ಕಾಫಿ ಹಾಗೂ ಟೀ ಎರಡನ್ನೂ ಕೂಡ ಆರ್ಡ್ರು ಮಾಡಿದ್ವಿ. ಹೊಟ್ಟೆ ಅಂತೂ ಫುಲ್ ಆಯಿತು. ಇವಾಗ ಇಲ್ಲಿಂದ ಹೊರಗೆ ಓಕೆ, ನಮ್ಮದು ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಚೆನ್ನಾಗಿತ್ತಲ್ಲ ಬ್ರೇಕ್ಫಾಸ್ಟ್. ಹೋಟೆಲ್ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಇತ್ತು ಹಾಗೂ ಬ್ರೇಕ್ಫಾಸ್ಟ್ ಕೂಡ ಸೂಪರ್ ಆಗಿತ್ತು. ಇನ್ನು ಇಲ್ಲಿಂದ ಇವಾಗ ಹೊರಟ್ವಿ. ಗಂಟೆ ಆಯಿತು. ಇವಾಗ ಎಷ್ಟಾಯಿತು? 9:30 ಆಯಿತು. ಇನ್ನೂ ಸ್ವಲ್ಪ ಹೊತ್ತು, ಒಂದು 10:30 ಒಳಗೆ ನಮಗೆ ಮುಟ್ಟಿದ್ರೆ ಸಾಕು, ತುಂಬ ಅರ್ಜೆಂಟ್ ಏನಿಲ್ಲ. ಹಾಗೆ ಹೋಗುದು ನಾವು. 10:30, 10:45. ಇವತ್ತು ಸ್ಯಾಟರ್ಡೆ ಅಲ್ಲ, ಸ್ಯಾಟರ್ಡೆ ಆದರೆ 10:30ಗೆ, ವೀಕೆಂಡ್ ಆದರೆ. ಇಲ್ದಿದ್ರೆ 11 o'clock ಆ ರೀತಿ. गूगल मारू ना गूगल क्या सांग आले 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 सॉन्ग हम नहीं जानते मगर जी नहीं सकते तुम्हारे बिना हमें तुमसे मनी के मके इते मुर्गना सुनाने कनाडी सिरवेरी ननके निके नके ननके मके निके नारी शिवली नरिया तोटके होइतु नरिया तोटके होइतु राव सही बात है ये सॉन्ग है होइतु द्राಕ್ಷಿ ತಿನ್ನಲು ನೋಡಿತೇನದು ಏನು ಒಂದು ಸಲ ಹಾರಿತು ಎರಡು ಸಲ ಹಾರಿತು ಹೌದಾ ಮೂರು ಸಲ ಹಾರಿತು ಸೋತು ಹೋಯಿತು ಅಯ್ಯೋ अगर मनाओगे क्या मान जाऊंगा मनाओगे मुझे मस्त है मेरे जान
सुना है तूने इडली वडे सांबार ನನ್ನ ರಾಜ ನೀನು ನನ್ನ ರಾಣಿ ನೀನು ಪ್ರೇಮ ಎಲ್ಲ ನನ್ನ ರಾಜ ನೀನು ನನ್ನ ರಾಣಿ ನೀನು ರಾಜ ನಾನು ನನ್ನ ರಾಣಿ ನೀನು ನಮ್ಮ ಕಲ್ಯಾಣವೇ ಇಂದು ನಿನ್ನ ರಾಜ ನಾನು ನನ್ನ ರಾಣಿ ನೀನು ನಮ್ಮ ಕಲ್ಯಾಣವೇ ಇಂದು ಕರಿಯ ಐ ಲವ್ ಯು ಕರುನಾಡ ಮೇಲನೆ सुन सादिया मानिया बरसा दे इश्क की साइया ಓಕೆ, ಹಾಡು ಹೇಳಿ ಹೇಳಿ ಸಾಕಾಯ್ತು ಎಲ್ಲರಿಗೂ. ಇನ್ನೂ ಕೂಡ ಟ್ರಾವೆಲಿಂಗ್ ತುಂಬ ಉಂಟು, ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಇವಾಗ ಬಿತ್ಕೊಂಡಿದ್ದಾರೆ. ಓಕೆ, ಇನ್ನು ಸ್ವಲ್ಪ ಇರೋದು. 1.8 ಕಿಲೋಮೀಟರ್ 4 ನಿಮಿಷ ಉಂಟು. ಸ್ವಲ್ಪ ಹೊತ್ತಲ್ಲಿ ನಾವು ಮುಟ್ತೀವಿ. Love you, oh my darling. Loved something. ಹೋಗೋಣ ಸವಾರಿ ಆನೆ ಮೇಲಂಬಾರಿ. ಆಹಾ टिप बरसा पानी ने आग लगाई. आग लगी दिल में तो दिल को तेरी याद आई. ನಾವಿವಾಗ ಪಾರ್ಕ್ ಹತ್ರ ಮುಟ್ಟಿದ್ವಿ. ಇಲ್ಲಿ ಪಾರ್ಕ್ ಅಂತ ಗಾಡಿ ಇಲ್ಲಿ ಪಾರ್ಕಿಂಗಲ್ಲಿ ಇಟ್ಟು ಹೋಗ್ತಾ ಇದ್ವಿ. ನೆಕ್ಸ್ಟ್ ಇನ್ನೊಂದೇನೆಂದರೆ ಗಂಟೆ ಆಯಿತು, 11:30 ಆಗ್ತಾ ಬಂತು. ಸ್ವಲ್ಪ ಲೇಟೇ ಆಯಿತು. 10:30 ಅಂತ ಹೇಳಿದ 11:30 ಆಯಿತು. ಇನ್ನು ಹೋಗೋದು ಇಲ್ಲಿಂದ. ಓಕೆ, ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದ್ವಿ. ನಮಗೆ ಟಿಟಿಗೆ ಗಾಡಿಗೆ AC ಅದು ಫುಲ್ ನಮಗೆ 11,500 ರುಪೀಸ್ ಆಯಿತು. ಮ್ಯಾಂಗ್ಳೂರಿಂದ ಇಲ್ಲಿಗೆ ಫುಲ್ ಡೇಗೆ ಎಷ್ಟು ಹೊತ್ತು ತನಕ ಇಲ್ಲಿ ಇರ್ತೀವಿ ನೋಡಿ, ಅಷ್ಟು ಹೊತ್ತು ತನಕ ಅಷ್ಟವರು ತಗೊಳ್ತಾರೆ. ಇನ್ನು ಒಳಗಡೆ ಇಲ್ಲಿ ಎಂಟ್ರಿ ಫೀಸ್ ಎಲ್ಲ ಉಂಟು ನೋಡಿ, ಅದೆಲ್ಲ ಎಷ್ಟಾಗುತ್ತೆ ಎಲ್ಲವನ್ನು ನಾನು ಇವಾಗ ನಿಮಗೆ ಹೇಳ್ತೀನಿ. ಓಕೆ, ಒಳಗಡೆ ಯಾವುದೇ ರೀತಿಯ ಫುಡ್ ಐಟಮ್ ನಾವು ತೊಗೊಂಡೋಗ್ಲಿಕ್ಕಿಲ್ಲ. ಒಬ್ಬರಿಗೆ 630 ರುಪೀಸ್ ಎಂಟ್ರಿ ಫೀಸ್, ಅಂದರೆ ವೀಕೆಂಡಲ್ಲಿ. ಹಾಗೂ ಉಳಿದ ಡೇಯಲ್ಲಿ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ನಿಮಗೆ. ಹಾಗೂ ಸೀನಿಯರ್ ಸಿಟಿಸನ್ ಇರ್ತಾರೆ ನೋಡಿ, ಅವರಿಗೆ 270 ರುಪೀಸ್ ತಗೊಳ್ತಾರೆ. ಮಕ್ಕಳ ID ಅದು ಇದು ತೊಗೊಂಡೋಗಿ ಹೋದರೆ ಏನು ಪ್ರಯೋಜನ ಇಲ್ಲ, ಅಲ್ಲಿ ಅದಕ್ಕೇನು ನಿಮಗೆ ಕನ್ಸೆಷನ್ ಸಿಗಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನಾವು 10 ಮೆಂಬರ್ಸ್ ಇದ್ವಿ, ನಮಗೆ 5,580 ರುಪೀಸ್ ಆಯಿತು. ಇವಾಗ ನಾವು ಒಳಗೆ ಹೋಗ್ತಾ ಇದ್ವಿ. ಒಳಗಡೆ ಹೋಗಿ ನಮಗೆ ಫುಲ್ ಅಂದರೆ ಫುಲ್ ಎಂಜಾಯ್ಮೆಂಟ್ ಮಾಡಲಿಕ್ಕುಂಟು. ಹಾಗಾಗಿ ಈ ವಿಡಿಯೋ ನಾಳೆಗೆ ಬರುತ್ತೆ. ಏನೆಲ್ಲ ಆಯಿತು ಒಳಗಡೆ ಎಲ್ಲವನ್ನು ನಾನು ನಾಳೆ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.